ತುಲಾರಾಶಿಯವರು ಶುಕ್ರ ತತ್ವ ಇರತಕ್ಕಂಥವರು. ಶುಕ್ರ ಅಧಿಪತಿ ತುಲಾರಾಶಿಗೆ. ಸೊ ಆದ್ದರಿಂದ ನ್ಯಾಚುರಲ್ ಬ್ಯೂಟಿ, ಸೌಂದರ್ಯ ಅನ್ನತಕ್ಕಂಥದ್ದು ಇರಬಹುದು, ಒಂದು ವಿಳಾಸಿ ಜೀವನ ಅನ್ನತಕ್ಕಂಥದ್ದು ಇರಬಹುದು, ಅಥವಾ ಅಂತ ಹೇಳ್ತೀವಿ ನಿಮಗೆ ಒಂದು ಬಿಸ್ನೆಸ್ ವ್ಯಾಪಾರಗಳು, ಶುಕ್ರ ವ್ಯಾಪಾರಕಾರಕ ಅಲ್ವಾ, ಅದು ವಿಚಾರ, ಹಣಕಾಸಿನ ವಿಚಾರ, ಇದೆಲ್ಲ ಅವರ ಜೀವನದ ಅವಿಭಾಜ್ಯ ಅಂಗ ಸ್ವರೂಪದಲ್ಲಿ ಇರ್ತದೆ ತುಲಾರಾಶಿಯವರಿಗೆ. ಆದರೆ ತುಲಾರಾಶಿಯವರು ಬಹಳಷ್ಟು ಜನರ ಈಗಿನ ಸಮಸ್ಯೆ ಏನು, ತುಂಬ ಸಾಲಗಳಾಗ್ಬಿಟ್ಟಿದ್ದಾವೆ, ತೀರ್ಸೋಕ್ಕಾಗ್ತಾ ಇಲ್ಲ. ನೀವೇನೇನೋ ಅದ್ಭುತ ಹೇಳ್ತಾ ಇದ್ದೀರಾ, ತುಂಬ ಸಾಲ ಆಗ್ಬಿಟ್ಟಿದೆ, ತೀರ್ಸೋಕ್ಕಾಗ್ತಾ ಇಲ್ಲ. ದುಡ್ಡು ಬರ್ತಾ ಇದೆ, ₹1 ಉಳಿತಾ ಇಲ್ಲ, ದುಡ್ಡು ಬರೋದೇ ನಿಂತು ಹೋಗ್ತಾ ಇದೆ. ಅಥವಾ ಸ್ನೇಹಿತರೇ ಮೋಸ ಮಾಡ್ತಾರೆ, ತುಂಬ ಕ್ಲೋಸ್ ಇರೋ ನಮ್ಮ ಫ್ರೆಂಡ್ಸೇ ನಮಗೆ ಮೋಸ ಮಾಡ್ತಾರೆ. ಏನೇನೋ ಆಸೆಗಳು ಆಕಾಂಕ್ಷೆಗಳು ನೆರವೇರೋದೇ ಇಲ್ಲ, ಬರೀ ಕನಸಲ್ಲೇ ಇರ್ತಾ ಇದೆ. ಏನು ನಮ್ದು ಹಿಂಗೇನಾ? ನಮ್ಮ ಜೀವನ ಪಥ ಏನು ದಾರಿ ಇದೆಯಲ್ಲ, ಸ್ವಲ್ಪ ಫಾಸ್ಟಾಗಿ ಹೋಗಬೇಕು, ಪಟ್ಟ ಎಲ್ಲ ಕೆಲಸಗಳಾಗಬೇಕು, ನಾವು ಜೀವನದಲ್ಲಿ ಏಳಿಗೆ ನೋಡಬೇಕು. ಯಾವಾಗ ಆಗತ್ತೆ, ಏನು ಮಾಡಿದ್ರೆ ಆಗತ್ತೆ, ಇಂಥದ್ದೆಲ್ಲ ಪ್ರಶ್ನೆಗಳಿರುತ್ತೆ. ಸೊ ಅದಕ್ಕೋಸ್ಕರವಾಗಿ ಅದ್ಭುತವಾದಂತಹ ಪರಿಹಾರ ಮಂತ್ರ ಪ್ರಯೋಗವನ್ನು ಹೇಳೋದೆ ಅಶ್ವಾರೂಢ ಪಾರ್ವತಿ ಮಂತ್ರ ಪ್ರಯೋಗ ಅಂತ. ಅದ್ಭುತವಾದಂತಹ ಪ್ರಯೋಗ. ಈ ವಿಡಿಯೋ ಎಂಡಲ್ಲಿ ಆ ಮಂತ್ರವನ್ನು ಹೇಳ್ತೇನೆ, ನಾನು ಡೈಲಿ ಕೇಳಿಸ್ಕೊಳ್ಬಹುದು. ಅದಕ್ಕಿಂತ ಮುಂಚಿತವಾಗಿ ನಾನು ಅಶ್ವಾರೂಢ ಪಾರ್ವತಿ ಮಂತ್ರ ಪ್ರಯೋಗದಿಂದ ತುಲಾರಾಶಿಯವರಿಗೆ ಏನೇನು ಪ್ರಯೋಜನ ಅನ್ನತಕ್ಕಂಥದ್ದು ಸ್ಪಷ್ಟವಾಗಿ ತಿಳಿಸ್ತೇನೆ. ಭಾಳ ಇಂಪಾರ್ಟೆಂಟ್ ವಿಡಿಯೋ, ತುಲಾರಾಶಿಯವರಿಗೆ ಬಹಳ ಇಂಪಾರ್ಟೆಂಟ್ ವಿಡಿಯೋ. ದಯವಿಟ್ಟು ಹೇಳ್ತೀನಿ, ನೀವು ತುಲಾರಾಶಿಯವರಾಗಿದ್ದರೆ ಪ್ರತಿಯೊಬ್ಬ ತುಲಾರಾಶಿಯವರಿಗೂ ಈ ವಿಡಿಯೋ ರೀಚ್ ಆಗಬೇಕು. ನಿಮಗೆ ಥ್ಯಾಂಕ್ಸ್ ಹೇಳ್ತಾರೆ, ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾರೆ. ಯಾರಪ್ಪ ವಿಡಿಯೋ ಶೇರ್ ಮಾಡಿದ್ದು, ಥ್ಯಾಂಕ್ ಯು ಗಣಪ, ನಂಗೆ ಬೇಕಾಗಿತ್ತು ಈ ವಿಡಿಯೋ, ತುಂಬ ಇಂಪಾರ್ಟೆಂಟ್ ಇದೆ ಅಂತೇಳಿ. ಯಾಕೆಂದರೆ ಈಸಿಯಾಗಿ ಒಂದು ಪರಿಹಾರ ಮಂತ್ರ ಹೇಳ್ತೀನಿ, ನಾನು ಡೈಲಿ ಕೇಳಿಸ್ಕೊಂಬಿಟ್ರೆ ಪ್ರಾಬ್ಲಮ್ಗಳು ಸಾಲ್ವ್ ಆಗ್ಬಿಡ್ತಾವಲ್ಲ ಅಂತ. ಸೊ ದಯವಿಟ್ಟು ನೀವೇನು ಮಾಡಿ, ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮು, ಇನ್ಸ್ಟಾಗ್ರಾಮು ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಫೇಸ್ಬುಕ್ಕಲ್ಲಿ ವಿಡಿಯೋ ನೋಡ್ತಾ ಇದ್ದೀರಾ, ನಮ್ಮ ಈ ಒಂದು ವಿಡಿಯೋ ಆಮೇಲೆ ಸಿಗೋದಿಲ್ಲ, ಮಿಸ್ ಆಗಿಬಿಡುತ್ತೆ. ಹಿಂಗೆ ಅನ್ಬೇಕಾರೆ ಮೇಲೆ ಕೆಳಗೆ ಅನ್ಬೇಕಾರೆ ಸೇವ್ ಮಾಡಿ ಇಟ್ಕೊಂಬಿಡಿ, ವಿಡಿಯೋನ ಟಕ್ಕಂತ ಸೇವ್ ಮಾಡಿ ಇಟ್ಕೊಂಬಿಡಿ. ನಮ್ಮ ಪೇಜನ್ನು ಫಾಲೋ ಮಾಡ್ಕೊಂಬಿಡಿ. ಎಲ್ಲ ಮೇಗಡೆ ಫಾಲೋ ಬಟನ್ ಕಾಣ್ತಿದೆ, ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೀರಾ ಅಂದರೆ ಫಾಲೋ ಮಾಡ್ಕೊಂಡಿಲ್ಲ, ಫಾಲೋ ಮಾಡ್ಕೊಂಬಿಡಿ ಪೇಜ್ನ. ಅದೇ ರೀತಿಯಲ್ಲಿ ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀರಾ ಅಂತ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡಿಟ್ಕೊಳ್ಳಿ. ಫೇಸ್ಬುಕ್ ಆಗಲಿ ಯೂಟ್ಯೂಬ್ ಆಗಲಿ ಯಾವುದೇ ಆಗಲಿ ಕಮೆಂಟ್ ಸೆಕ್ಷನ್ ಓಪನ್ ಇದೆ. ಏನು ಪ್ರಶ್ನೆ ಇರುತ್ತೆ ನಿಮ್ಮದು ಕಮೆಂಟ್ ಮಾಡಿ, ಏನು ವಿಚಾರ ಇರುತ್ತೆ ಕಮೆಂಟ್ ಮಾಡಿ. ನಾನು ಕಮೆಂಟ್ಸ್ನೆಲ್ಲ ಓದ್ತಾ ಇರ್ತೇನೆ, ಆದಷ್ಟು ಜಾಸ್ತಿ ಕಮೆಂಟ್ಸ್ನ ಓದ್ತಾ ಇರ್ತೇನೆ. ಅಪರೂಪದಲ್ಲಿ ನಾನು ಅದಕ್ಕೆ ಉತ್ತರವನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ಸಹ ಮಾಡ್ತಾ ಇರ್ತೇನೆ ಸಮಯ ಸಿಕ್ಕಾಗ. ಸೊ ಖಂಡಿತವಾಗಿ ಕಮೆಂಟ್ ಮಾಡ್ಬೋದು. ಸೊ ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರುವಂತಹದ್ದು. ಬನ್ನಿ ವಿಡಿಯೋನ ಶುರು ಮಾಡೋಣ. ಅಶ್ವಾರೂಢ ಪಾರ್ವತಿ ಮಂತ್ರದಿಂದ ತುಲಾರಾಶಿಯವರಿಗೆ ಒಂದು ಜಂಪ್ ಸಿಗುತ್ತೆ ಅಂತ, ಒಂದು ಎಂತ ಹೇಳ್ತೀವಿ, ನಮ್ಗೆ ಅಪ್ಲಿಫ್ಟ್ಮೆಂಟ್ ಸಿಗುತ್ತೆ ಅಂತ ಹೇಳ್ಬೋದು. ಅದು ಆದಾಯದ ಅಪ್ಲಿಫ್ಟ್ಮೆಂಟ್, ಹಣದ ಅಪ್ಲಿಫ್ಟ್ಮೆಂಟ್ ಅಂತ ಒಂದು ಎತ್ತರ ಏರಿಕೆ, ಹಣದಲ್ಲಿ ಏರಿಕೆ, ಆದಾಯದಲ್ಲಿ ಏರಿಕೆ, ಇದೆಲ್ಲ ಅಶ್ವಾರೂಢ ಪಾರ್ವತಿ ಮಂತ್ರದಿಂದ ಸಿಗುತ್ತೆ. ಇವಾಗ ಯಾವುದೋ ದುಡ್ಡು ಬರಬೇಕು, ನಿಂತು ಹೋಗ್ಬಿಟ್ಟಿದೆ, ದುಡ್ಡು ಸ್ಟಾಪ್ ಆಗಿಬಿಟ್ಟಿದೆ ಸರ್, ದುಡ್ಡು ಬರೋದೆಲ್ಲ ಸ್ಟಾಪ್ ಆಗಿಬಿಟ್ಟಿದೆ, ಮತ್ತೆ ವಾಪಸ್ ಸ್ಟಾರ್ಟ್ ಆಗುತ್ತೆ. ಯಾವುದೋ ವ್ಯವಹಾರಗಳು ಮಾಡಿದ್ದೀನಿ, ಕಮಿಷನ್ ಬಂದಿಲ್ಲ, ಖಂಡಿತವಾಗಿ ಕಮಿಷನ್ ಬರುತ್ತೆ. ಬಿಸ್ನೆಸ್ ಮಾಡ್ತಾಯಿದ್ದೀನಿ, ಪ್ರಾಫಿಟ್ ಆಗ್ತಾ ಇಲ್ಲ, ಖಂಡಿತವಾಗಿ ಆಗುತ್ತೆ. ಯಾಕೆಂದರೆ ಅಶ್ವಾರೂಢ ಪಾರ್ವತಿ ಮಂತ್ರ ಪ್ರಯೋಗ ಇದೆಲ್ಲವುದನ್ನೂ ಸಹ ಕೊಡುತ್ತೆ ತುಲಾರಾಶಿಯವರಿಗೆ. ಮಂತ್ರ ಈ ವಿಡಿಯೋ ಎಂಡಲ್ಲಿ ಹೇಳ್ತೀನಿ, ಇನ್ನೂ 4 ಪಾಯಿಂಟ್ಸ್ಗಳು ಹೇಳೋದಿದೆ, ಎಲ್ಲ ಹೇಳ್ಕೊಂಬಿಡ್ತೀನಿ. ಎರಡನೇದಾಗಿ ಏನಾಗುತ್ತೆ ನಿಮಗೆ ಅಂತಂದರೆ, ಪ್ರಭಾವಶಾಲಿ ವ್ಯಕ್ತಿಗಳ ಸಂಪರ್ಕ ಬೆಳೆಯುತ್ತೆ ಅಂತ. ಯಾಕೆ ಅಂತಂದರೆ, ಒಬ್ಬ ಮನುಷ್ಯ ದೊಡ್ಡ ವ್ಯಕ್ತಿ ಅಥವಾ ದೊಡ್ಡದಾಗಿ ಸಾಧನೆ ಮಾಡಬೇಕು ಅಂತಂದರೆ ಪ್ರಭಾವಶಾಲಿ ವ್ಯಕ್ತಿಗಳು ಮುಟ್ಬೇಕು ಅವ್ರನ್ನ, ಅಥವಾ ಅವರ ಒಂದು ನೆರಳಲ್ಲಿ ಬೆಳ್ಕೊಂಡು ಹೋಗ್ಬಿಡ್ಬೇಕು, ಅಥವಾ ಅವ್ರನ್ನ ಬಳಸ್ಕೊಂಡು ಹೋಗ್ಬಿಡ್ಬೇಕು, ಮೇಲೆ ಎತ್ತರಕ್ಕೆ ಬೆಳೆಸ್ಕೊಂಡು ಹೋಗ್ಬಿಡ್ಬೇಕು. ಸೊ ಪ್ರಭಾವಶಾಲಿ ವ್ಯಕ್ತಿಗಳ ಸಂಪರ್ಕ ನಿಮಗೆ ರಾಜಕೀಯವಾಗಿ ಬೆಳೆಸುತ್ತೆ. ನೀವು ರಾಜಕೀಯವಾಗಿ ಅಂದರೆ ನಾನೇನು ವಿಲೇಜ್ ಗ್ರಾಮ ಪಂಚಾಯತಿಯಲ್ಲೇ ನಿಂತ್ಕೊಳ್ಳಲ್ಲ ಬಿಡಿಬಿಡ್ರೆ ಅಂತ ಹಂಗಲ್ಲ. ನೀವು ಎಲ್ಲಿ ಕೆಲಸ ಮಾಡ್ತಿರ್ತಾರಲ್ಲ ರಾಜಕೀಯ ನಡೆದಿರೋದಿಲ್ವಾ, ನೀವು ಕೆಲಸ ಜಾಗದಲ್ಲಿ ರಾಜಕೀಯ ಇರುತ್ತೆ. ನೀವು ಬಿಸ್ನೆಸ್ ಮಾಡ್ತಿದ್ರೆ ನಿಮ್ಮ ವ್ಯಾಪಾರ, ಇಂಡಸ್ಟ್ರಿ, ಅಂಗಡಿ, ಮುಂಗಟ್ಟು ಎಲ್ಲಿದು ರಾಜಕೀಯ ಇದೆ, ಮನೆಯಲ್ಲೇ ರಾಜಕೀಯಗಳು ಬೆಸ್ಟ್ ಆಗ್ತಾ ಇದೆ. ಇವಾಗ ಎಲ್ಲೆಲ್ಲಿ ರಾಜಕೀಯ ಇಲ್ಲ. ಸೊ ರಾಜಕೀಯವಾಗಿ ನಿಮಗೆ ಒಂದು ಏಳಿಗೆಯನ್ನು ಕೊಡ್ತದೆ. ಈ ಒಂದು ಅಶ್ವಾರೂಢ ಪಾರ್ವತಿ ಮಂತ್ರ ತುಲಾರಾಶಿಯವರಿಗೆ ರಾಜಕೀಯ ಏಳಿಗೆಯನ್ನು ಕೊಡಲಿದೆ. ಅಷ್ಟೇ ಅಲ್ಲ, ಸರ್ಕಾರದಿಂದ ಲಾಭ ಅಥವಾ ಸರ್ಕಾರದಲ್ಲಿ ಲಾಭ, ಸರ್ಕಾರದಿಂದ ಒಂದಿಷ್ಟು ಅನುಕೂಲತೆಗಳು ಜಾಸ್ತಿ ಆಗುತ್ತೆ. ಗೌರ್ಮೆಂಟ್ ಕೆಲಸಗಳು ನಿಮ್ಗೆ ಏನೇ ಆಗೋದಿದ್ರೂ ನಿಮಗೆ ಅಶ್ವಾರೂಢ ಪಾರ್ವತಿ ಮಂತ್ರ ಪ್ರಯೋಗದಿಂದ ಆಗುತ್ತೆ. ಅಷ್ಟೇ ಅಲ್ಲ, ನಮ್ಮದೇನು ಸರ್ಕಾರ ಏನಿಲ್ಲ ಬಿಡುಗಡೆ, ನಮ್ಮದೆಲ್ಲ ಪ್ರೈವೇಟ್ ಜಾಬು, ಏನೋ ಒಂದು ಕಂಪ್ನಿ ಇದ್ದೀವಿ, ದೊಡ್ಡ ಕಂಪ್ನಿ ಅಷ್ಟೇ. ಆ ದೊಡ್ಡ ಕಂಪ್ನಿಯು ಕೂಡ
ನಿಮ್ಮ ಮುಂದೆ ಬಗ್ಗುತ್ತದೆ ಅಂತಂದರೆ ಅಶ್ವಾರೂಢ ಪಾರ್ವತಿ ಮಂತ್ರ ಪ್ರಯೋಗದಿಂದ ದೊಡ್ಡ ಕಂಪ್ನಿ ಆಗಲಿ ಏನೇ ಆಗಲಿ ಯಾವುದೇ ಹುದ್ದೆಯಲ್ಲಿ ನಿಮ್ಮ ಮುಂದೆ ತಲೆಯನ್ನು ತಗ್ಗಿಸಬೇಕಾಗ್ತದೆ. ಆ ಒಂದು ಪ್ರಮಾಣದಲ್ಲಿ ನಿಮಗೊಂದು ಅಧಿಕಾರ ಅವಕಾಶ ನಿಮಗೆ ಈ ಅಶ್ವಾರೂಢ ಪಾರ್ವತಿ ಮಂತ್ರ ಕೊಡಲಿದೆ ಅಂತ. ಸ್ನೇಹಿತರಿಂದ ಮೋಸ ಆಗುವುದನ್ನು ತಪ್ಪಿಸುತ್ತೆ ಅಂತ. ನಾವು ಬಹಳ ಈಗ ಸ್ನೇಹ ಅಂತಂದಾಗ ಕಣ್ಣು ಮುಚ್ಕೊಂಡು ನಂಬುತ್ತಾರೆ. ಆದರೆ ಬಹಳಷ್ಟು ಜನ ಹೇಳ್ತಾರೆ, ನಾನು ಕಣ್ಣು ಮುಚ್ಕೊಂಡು ನಂಬಿದೆ, ನಾನು ತುಂಬ ನಂಬಿದೆ, ನನಗೆ ಮೋಸ ಆಯಿತು ಗುರುಗಳೇ, ನನಗೆ ತುಂಬ ಮೋಸ ಮಾಡಿಬಿಟ್ಟ, ನಮ್ಮ ತುಂಬ ಕ್ಲೋಸು ನಮ್ಮ ಸ್ನೇಹಿತರೇ ನಮಗೆ ಮೋಸ ಮಾಡಿಬಿಟ್ರು ಅಂತ ಭಾಳಷ್ಟು ಜನ ದುಃಖಿಸ್ತಾರೆ. ಸ್ನೇಹಿತರಿಂದನೇ ಅವಮಾನ ಆಯಿತು, ಸ್ನೇಹಿತರಿಂದ ದುಃಖ ಇದೆ ಅಂತ. ಈ ಸ್ನೇಹಿತರಿಂದ ಮೋಸ ಆದರೆ ಅದರಿಂದ ಹೊರಬರಲಿಕ್ಕೆ ಅಥವಾ ಸ್ನೇಹಿತರಿಂದ ಮೋಸನೇ ಆಗಬಾರ್ದು. ಆ ಥರ ನಿಮ್ಮನ್ನು ಭದ್ರಪಡಿಸಲಿಕ್ಕೆ ಅಷ್ಟೇ ಅಲ್ಲ, ಒಂಥರ ಈ ಬೆನ್ನಿಗೆ ಚೂರಿ ಹಾಕ್ತಕ್ಕಂಥ ವ್ಯಕ್ತಿಗಳಿರ್ತಾರಲ್ಲ, ಅವರಿಂದಲೂ ನಿಮ್ಮನ್ನು ಕಾಪಾಡ್ತಕ್ಕಂಥ ಕೆಲಸ ಈ ಅಶ್ವಾರೂಢ ಪಾರ್ವತಿ ಮಂತ್ರ ಮಾಡಲಿದೆ. ಅಷ್ಟೇ ಅಲ್ಲ, ನಿಜವಾದ ಸ್ನೇಹಿತರು ಯಾರು ಅಥವಾ ಗೋಮುಖ ವ್ಯಾಘ್ರಗಳು ಕಳ್ಳರು ಯಾರು ಅನ್ನುವಂಥದ್ದು ನಡುವೆ ಡಿಫರೆನ್ಷಿಯೇಟ್ ಮಾಡಿ ನಿಮಗೆ ಎಲ್ಲರದ್ದು ವ್ಯಕ್ತಿತ್ವ ಚಿತ್ರಣವನ್ನು ತೋರಿಸುತ್ತೆ. ಯಾರು ಅಶ್ವಾರೂಢ ಪಾರ್ವತಿ ಮಂತ್ರ ಪ್ರಯೋಗವನ್ನು ಬಳಸ್ತಾರೋ ಅವರಿಗೆ ನಿಜವಾದ ಶತ್ರುಗಳು ಯಾರು, ನಿಜವಾದ ಮಿತ್ರರು ಯಾರು ಅನ್ನೋದು ಗೊತ್ತಾಗ್ಬಿಡುತ್ತೆ. ಅಷ್ಟು ಅದ್ಭುತವಾಗಿ ಅಶ್ವಾರೂಢ ಪಾರ್ವತಿ ಮಂತ್ರ ನಿಮಗೆ ಸಹಾಯ ಮಾಡಲಿದೆ ಅಂತ ಗೊತ್ತಲ್ವಾ. ಆಸೆಗಳ ಸಹಕಾರ ಅಂತ. ತುಲಾರಾಶಿಯವರಿಗೆ ಆಸೆಗಳಿಲ್ಲದೆ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ತುಂಬ ಆಸೆಗಳಿರುತ್ತೆ ನಿಮಗೆ, ತುಂಬ ಅಡುಕು ತೊಡಕು ಆಗ್ತಾ ಇರತ್ತೆ. ತುಂಬ ಅನ್ಕೊಂತೀವಿ ಸರ್ ಎಲ್ಲ ಬರೀ ವಿಘ್ನಗಳದ ಆಗ್ತಾಯಿಲ್ಲ, ನನ್ನ ಕಡೆ ಮಾಡೋಕ್ಕೆ ಆಗ್ತಾಯಿಲ್ಲ, ತುಂಬ ವಿಘ್ನಗಳು ಬರ್ತಾ ಇದೆ, ಇಂಟರ್ಫಿಯರೆನ್ಸ್ಗಳ ಥರ ಅಂತ. ಅಡೆತಡೆ ಇಲ್ಲದೆ ನಿಮ್ಮ ಕೆಲಸ ಕಾರ್ಯಗಳಾಗಬೇಕು ಅಂತಂದರೆ ತುಲಾರಾಶಿಯವರಿಗೆ ಈ ಒಂದು ಅಶ್ವಾರೂಢ ಪಾರ್ವತಿ ಮಂತ್ರ ಪ್ರಯೋಗ ನಿಮಗೆ ತುಂಬ ಹೆಲ್ಪ್ ಮಾಡಲಿದೆ. ಅಷ್ಟೇ ಅಲ್ಲ, ಸರಿಯಾದ ಸಮಯದಲ್ಲಿ ಕೆಲಸಗಳಾಗಬೇಕು ಅಂತ. ಈ ಕೆಲಸಗಳಾಗೋದು ಎಷ್ಟು ಮುಖ್ಯವೋ ಸರಿಯಾದ ಸಮಯದಲ್ಲಿ ಆ ಕೆಲಸಗಳಾಗೋದು ಅಷ್ಟೇ ಮುಖ್ಯ ಆಗಿರುತ್ತೆ. ಟೈಮ್ ಬೌಂಡಿಂಗ್ನಲ್ಲಿ ಕೆಲಸಗಳಾಗಲಿಲ್ಲ ಅಂದರೆ ಆಮೇಲೆ ಕೆಲಸ ಆಯಿತು ಅಂದರೆ ಪ್ರಯೋಜನ ಇರೋದಿಲ್ಲ. ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೊಂಡಂಗೆ ಆಗ್ಬಿಡುತ್ತೆ. ಅದು ಕೆಲಸ ಆಯಿತು ಬಟ್ ಪ್ರಯೋಜನ ಏನು ಬಂತು ಅಂತ. ಸೊ ಆದ್ದರಿಂದ ಸಮಯಕ್ಕೆ ಸರಿಯಾಗಿ ಕೆಲಸ ಆಗಬೇಕು, ಅಂದರೆ ಟೈಮ್ ಬೌಂಡಿಂಗಲ್ಲೂ ಕೆಲಸ ಆಗಬೇಕು, ಯಾವುದೇ ವಿಘ್ನಗಳಿಲ್ಲದೆ ಕೆಲಸ ಆಗಬೇಕು, ಆ ಕೆಲಸದ ಸಂಪೂರ್ಣ ಫಲ ನಮಗೆ ಸಿಗಬೇಕು. ಇದೆಲ್ಲ ಆಗ್ತಕ್ಕಂಥದ್ದು ತುಲಾರಾಶಿಯವರಿಗೆ ಈ ಒಂದು ಅಶ್ವಾರೂಢ ಪಾರ್ವತಿ ಮಂತ್ರ ಪ್ರಯೋಗದಿಂದಲೇ. ಮನಸ್ಸಿಗೆ ಸಂತೋಷವನ್ನು, ತೃಪ್ತಿಯನ್ನು, ನೆಮ್ಮದಿಯನ್ನು ಅಶ್ವಾರೂಢ ಪಾರ್ವತಿ ಮಂತ್ರ ಪ್ರಯೋಗ ತುಲಾರಾಶಿಯವರಿಗೆ ಕೊಡಲಿದೆ. ನೀವು ತುಲಾರಾಶಿಯವರಾಗಿದ್ದು ಒಂಥರ ನೆಮ್ಮದಿನೇ ಇಲ್ದಂಗೆ ಆಗ್ಬಿಟ್ಟಿದ್ರೆ ಹೇಳ್ತಾರಲ್ಲ, ಯಾವಾಗಲೂ ಬರೇ ಟೆನ್ಷನಲ್ಲೇ ಇರ್ತೀನಿ, ಆತಂಕದಲ್ಲೇ ಇರ್ತೀನಿ, ಬರೇ ಆತಂಕ. ಅಥವಾ ಇನ್ನೊಬ್ರು ಹೇಳ್ತಾರೆ, ಬರೇ ಆತಂಕದಲ್ಲಿ ಇರ್ತಾನೆ, ಬರೇ ಟೆನ್ಷನ್ ಇರ್ತಾನೆ ರೀ ಅಂತ. ಸೊ ನಿಮ್ಮಲ್ಲಿರುವ ಆತಂಕವನ್ನು ಕಡಿಮೆ ಮಾಡಲಿದೆ, ನಿಮ್ಮಲ್ಲಿರುವ ದುಃಖವನ್ನು ಕಡಿಮೆ ಮಾಡಲಿದೆ, ನಿಮಗೆ ತೃಪ್ತಿಯನ್ನು ಜಾಸ್ತಿ ಮಾಡಲಿದೆ, ಸಂತೃಪ್ತಿಯನ್ನು ಕೊಡಲಿದೆ ಅಂತ. ಅಬ್ಬಾ ಐ ಆಮ್ ಸ್ಯಾಟಿಸ್ಫೈಡ್ ಅಂತ ಆ ತೃಪ್ತಿಯನ್ನು ಜಾಸ್ತಿ ಕೊಡಲಿದೆ ನಿಮಗೆ ಅಂತ. ಅಶ್ವಾರೂಢ ಪಾರ್ವತಿ ಮಂತ್ರ ನಿಮಗೆ ಇಷ್ಟೆಲ್ಲ ಕೊಡಲಿದೆ, ನಿಮ್ಮ ಬಾಧ್ಯ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳಲಿದೆ. ಹಾಗಾದರೆ ಇಷ್ಟೆಲ್ಲ ಆಗುವಂತಹ ಮಂತ್ರ ಪ್ರಯೋಗ ಪರಿಹಾರ ಯಾವ ರೀತಿಯಲ್ಲಿ ಅಂತಂದರೆ, ಜನವರಿ 18ನೇ ತಾರೀಕು ಭಾನುವಾರ ನಮ್ಮ ಯಾಗಶಾಲೆಯಲ್ಲಿ ನಾವು ಈ ಹಿಂದೆ ವಿಡಿಯೋಗಳಲ್ಲಿ ತಿಳಿಸಿದ್ದೆ, ಸಹಸ್ರ ರವಿ ಶಾಂತಿ ಹೋಮ 1008 ಸಂಖ್ಯೆಯಲ್ಲಿರೋ ವಿಗ್ರಹಕ್ಕೆ ಹೋಮವನ್ನು ಮಾಡ್ತಾ ಇದ್ದೇವೆ ಅಂತ. ಅದರ ಜೊತೆಗೆ ಇನ್ನೂ ಹಲವಾರು ಹೋಮಗಳು, ಅಘೋರಾಸ್ತ್ರ ಹೋಮಾದಿ ಹಲವಾರು ಹೋಮಗಳಲ್ಲಿದ್ದೇನೆ. ಅದರೊಟ್ಟಿಗೆ ವಿಶೇಷವಾಗಿ ನಾವು ಮಾಡ್ತಾ ಇರ್ತಕ್ಕಂಥ ಈ ಅಮಾವಾಸ್ಯೆ ಭಾನುವಾರ ದಿವಸ ವಿಶೇಷವಾಗಿ ನಾವು ಮಾಡ್ತಾ ಇರ್ತಕ್ಕಂಥ ಹೋಮವೇ ಅಶ್ವಾರೂಢ ಪಾರ್ವತಿ ಮಂತ್ರ ಹವನ. ಈ ಅಶ್ವಾರೂಢ ಪಾರ್ವತಿ ಮಂತ್ರ ಹವನವನ್ನು ಮಾಡಿ ಈ ವಿಶೇಷವಾದಂತಹ ಉಂಗುರವನ್ನು ನಾವು ಕೊಡ್ತಾ ಇದ್ದೇವೆ. ಯಾವುದಿದು ಉಂಗುರ? ನಿಮಗೆ ರಾಜಯೋಗವನ್ನು ಕೊಡ್ತಕ್ಕಂಥ ರಾಜವರ್ಧನ ಮಣಿ ಉಂಗುರ. ಅಮಾವಾಸ್ಯೆ ಪರ್ವದಿನದಂದು ರಾಜವರ್ಧನ ಮಣಿಯನ್ನು ಈ ಒಂದು ಅಶ್ವಾರೂಢ ಪಾರ್ವತಿ ಮಂತ್ರದಲ್ಲಿ ಎನರ್ಜೈಸ್ ಮಾಡಿ ನಾವು ನಿಮಗೆ ಸ್ಪೀಡ್ ಪೋಸ್ಟಲ್ಲಿ ಕಳಿಸ್ಕೊಡ್ತಾ ಇರತಕ್ಕಂಥದ್ದು. ಸಂಕಲ್ಪ ಸೇವೆಗೆ ನೀವು ಹೆಸರು ಕೊಟ್ಕೊಂಡ್ರೆ ಹಲವಾರು ಹೋಮಗಳಿದೆ. ಬೆಳಗ್ಗೆ ಎದ್ದು ಲೈವಲ್ಲಿ ನಾನೇ ನಿಮ್ಮ ಹೆಸರು ಓದ್ತೇನೆ, ನಿಮ್ಮ ಹೆಸರು ಲೈವಲ್ಲಿ ಸಂಕಲ್ಪ ಆಗೋದು ನೀವು ನೋಡ್ಬೋದು, ಕೇಳಿಸ್ಕೊಳ್ಬಹುದು ಅಲ್ವಾ. ಅದರ ನಂತರ 10:30ರಿಂದ ಆಚೆಗೆ ಹೋಮಗಳು ಪ್ರಾರಂಭವಾಗಲಿದೆ. ಅದರಲ್ಲಿ ವಿಶೇಷವಾಗಿ ಅಶ್ವಾರೂಢ ಪಾರ್ವತಿ ಮಂತ್ರ ಹವನ ಹಾಗೂ ಇದು ರಾಜವರ್ಧನ ಮಣಿ, ಆದ್ದರಿಂದ ಸಹಸ್ರ ರವಿಶಾಂತಿ ಹೋಮ, ಎಲ್ಲ ಮಾಟ ಮಂತ್ರ, ಶತ್ರುಬಾಧೆ, ದೃಷ್ಟಿದೋಷ ಇತ್ಯಾದಿಗಳ ಪರಿಹಾರಕ್ಕೋಸ್ಕರ ವಿಶೇಷವಾಗಿ ಅಘೋರಾಸ್ತ್ರ ಮಂತ್ರ ಹವನವನ್ನು ಮಾಡ್ತಾ ಇದ್ದೇವೆ. ಸ್ವಯಂವರ ಪಾರ್ವತಿ ಮಂತ್ರ ಹೋಮವನ್ನು ಮಾಡ್ತಾ ಇದ್ದೇವೆ. ಅವಿವಾಹಿತರಿಗೆ ವಿವಾಹ ಸಿದ್ಧಿ ಆಗಬೇಕು, ವಿವಾಹಿತರಿಗೆ ಅನ್ಯೋನ್ಯ ಸುಖ ದಾಂಪತ್ಯ ಜೀವನ ಸಿಗಬೇಕು ಅಂತ ಹೇಳಿ. ಇನ್ನು ಗುರು ದೋಷ ಇಲ್ಲದವರಿಗೆ ಪರಿಹಾರವಾಗಿ ಗುರು ಶಾಂತಿ, ಗುರು ಬಲ
ಪ್ರಾಪ್ತಿಗೋಸ್ಕರವಾಗಿ ಗುರು ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ, ಶನಿಪೀಡೆಗಳ ಪರಿಹಾರಕ್ಕೆ ಶನಿ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ, ನವಗ್ರಹ ಶಾಂತಿ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಆದರೆ ಬಹುಮುಖ್ಯವಾಗಿ ನಿಮಗೆ ರಾಜಯೋಗವನ್ನು ಕೊಡ್ತಕ್ಕಂಥ ರಾಜವರ್ಧನ ಮಣಿಯನ್ನ ಅಶ್ವಾರೂಢ ಪಾರ್ವತಿ ಮಂತ್ರ ಹೋಮದಲ್ಲಿ ಎನರ್ಜೈಸ್ ಮಾಡಿ ಕೊಡ್ತಾ ಇದ್ದೇವೆ. ಜಯ ನಿಮ್ಮ ಪಾಲಿಗೆ ಬರಲೇಬೇಕು ಅಂತ ಈ ಒಂದು ಉಂಗುರವನ್ನ ನಿಮ್ಮ ಒಂದು ಉಂಗುರದ ಬೆರಳಲ್ಲಿ ಧಾರಣೆ ಮಾಡ್ಕೊಳ್ಬಹುದು, ಮಧ್ಯದ ಬೆರಳಲ್ಲೂ ಸಹ ಧಾರಣೆ ಮಾಡ್ಕೊಳ್ಬಹುದಾಗಿರ್ತದೆ. ಪ್ರತಿಯೊಬ್ಬ ಸಂಕಲ್ಪ ಸೇವಾಕರ್ತರಿಗೂ ನಾವು ಇದನ್ನು ಕೊಡ್ತಾ ಇದ್ದೇವೆ. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ, ಎಲ್ಲ ಹೋಮ ಲೈವಲ್ಲಿ ನೋಡ್ತೀರಾ. ಪ್ರಸಾದ ಎಲ್ಲ ಹೋಮಗಳ ಭಸ್ಮ ಕುಂಕುಮಾರ್ಚನೆಯ ಕುಂಕುಮ ಪ್ರಸಾದ ಸಹಿತವಾಗಿ ಈ ವಿಶೇಷವಾದ ಈ ರಾಜವರ್ಧನ ಮಣಿಯ ಉಂಗುರವನ್ನು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡ್ತಾ ಇದ್ದೇವೆ. ಸ್ಕ್ರೀನ್ ಮೇಲೆ ಕಾಣಿಸುವಂತ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ, ಇಲ್ಲ ನಿಮ್ಮ ಹೆಸರು ವಿಳಾಸ ಅಷ್ಟೇ ಕಳಿಸಲು ಕೂಡ ಆಗುತ್ತೆ. ಗೊತ್ತಿರುವಷ್ಟು ಬೇಗ ನಿಮ್ಮ ವಿವರಗಳನ್ನು ಸ್ಕ್ರೀನ್ ಮೇಲೆ ಕಾಣುವಂಥ ನಮ್ಮ ನಂಬರ್ಗಳಿಗೆ ವಾಟ್ಸಪ್ ಮಾಡಿಕೊಂಡು ನಮ್ಮ ಒಂದು ಸಂಕಲ್ಪ ಸೇವೆಯಲ್ಲಿ ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡ್ಕೊಳ್ಳಿ. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ, ಎಲ್ಲ ಹೋಮ ಲೈವ್ ನೋಡ್ತೀರಾ, ಹಾಗೂ ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳುಹಿಸಿ ಕೊಡಲಿದ್ದೇವೆ ಆಯ್ತಲ್ವಾ. ಬನ್ನಿ ಈಗ ವಿಶೇಷವಾದ ಆ ಪರಿಹಾರ ಮಂತ್ರವನ್ನು ಸಹ ನಿಮಗೆ ತಿಳಿಸ್ಕೊಡ್ತೇನೆ. ಓಂ ಉತ್ತುಂಗತುರಗಾರೂಢೆ ಕರೋದ್ಯತ್ ಪಾಶದಂಡಿನಿ ನಾರಿ ಲೋಕಮಶೇಷಂ ಮೇ ವಶಮಾನಯ ಪಾರ್ವತಿ. ಓಂ ಆಂ ಹ್ರೀಂ ಕ್ರೋಂ ಏಹಿ ಪರಮೇಶ್ವರಿ ಸ್ವಾಹಾ. ಓಂ ಉತ್ತುಂಗತುರಗಾರೂಢೆ ಕರೋದ್ಯತ್ ಪಾಶದಂಡಿನಿ ನಾರಿ ಲೋಕಮಶೇಷಂ ಮೇ ವಶಮಾನಯ ಪಾರ್ವತಿ. ಓಂ ಆಂ ಹ್ರೀಂ ಕ್ರೋಂ ಏಹಿ ಪರಮೇಶ್ವರಿ ಸ್ವಾಹಾ. ಓಂ ಉತ್ತುಂಗತುರಗಾರೂಢೆ ಕರೋದ್ಯತ್ ಪಾಶದಂಡಿನಿ ನಾರಿ ಲೋಕಮಶೇಷಂ ಮೇ ವಶಮಾನಯ ಪಾರ್ವತಿ. ಓಂ ಆಂ ಹ್ರೀಂ ಕ್ರೋಂ ಏಹಿ ಪರಮೇಶ್ವರಿ ಸ್ವಾಹಾ. ಓಂ ಉತ್ತುಂಗತುರಗಾರೂಢೆ ಕರೋದ್ಯತ್ ಪಾಶದಂಡಿನಿ ನಾರಿ ಲೋಕಮಶೇಷಂ ಮೇ ವಶಮಾನಯ ಪಾರ್ವತಿ. ಓಂ ಆಂ ಹ್ರೀಂ ಕ್ರೋಂ ಏಹಿ ಪರಮೇಶ್ವರಿ ಸ್ವಾಹಾ. ಓಂ ಉತ್ತುಂಗತುರಗಾರೂಢೆ ಕರೋದ್ಯತ್ ಪಾಶದಂಡಿನಿ ನಾರಿ ಲೋಕಮಶೇಷಂ ಮೇ ವಶಮಾನಯ ಪಾರ್ವತಿ. ಓಂ ಆಂ ಹ್ರೀಂ ಕ್ರೋಂ ಏಹಿ ಪರಮೇಶ್ವರಿ ಸ್ವಾಹಾ.